ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಈ ದಿನ ನಾನು ನಿಮಗೆ ಒಂದು ಪುರುಷ ಅಥವಾ ಸ್ತ್ರೀ ವಶೀಕರಣ ಈ ಒಂದು ತಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗಿನ ಇದರಲ್ಲಿ ಸಾಮಾನ್ಯವಾಗಿ ಗಂಡ ಹೆಂಡತಿ ಮಧ್ಯೆ, ಪ್ರೇಮಿಗಳ ಮಧ್ಯೆ ಜಗಳಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಬರ್ತಾನೆ ಇರುತ್ತೆ. ಈ ಒಂದು ಸರಳ ನೀವು ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮಧ್ಯೆ ಎಂಥ ಒಂದು ಜಗಳ ಬಿರುಕುಗಳಿದ್ರೂ ಕೂಡ ಅದು ಸರಿ ಹೋಗುತ್ತೆ. ಆದಷ್ಟು ಬೇಗ ನೀವು ಯಾವುದೇ ಒಂದು ದ್ವೇಷ, ಹಠ, ಕೋಪ ಇದ್ದರೂ ಕೂಡ ಅದನ್ನೆಲ್ಲ ಬಿಟ್ಟು ನೆಮ್ಮದಿಯಾಗಿ ಬಾಳೋ ರೀತಿ ಈ ಒಂದು ತಂತ್ರ ನಿಮಗೆ ಸಹಾಯ ಮಾಡಿಕೊಡುತ್ತೆ. ಯಾವುದೋ ಒಂದು ಕೆಟ್ಟ ದೃಷ್ಟಿ ಬಿದ್ದಾಗ ನಿಮ್ಮ ಮೇಲೆ, ನಿಮ್ಮ ಪ್ರೀತಿ ಮೇಲೆ ಈ ರೀತಿಯ ಒಂದು ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ. ನಿಮ್ಮ ಮಧ್ಯೆ ಜಗಳಗಳೆಲ್ಲ ಬರೋದಕ್ಕೆ ಶುರುವಾಗುತ್ತೆ. ಆ ಒಂದು ನಿಮ್ಮ ಮಧ್ಯೆ ಇರ್ತಕ್ಕಂಥ ಜಗಳಗಳನ್ನೆಲ್ಲ ತೆಗೆದು ಹಾಕೋದಕ್ಕೆ, ನೆಮ್ಮದಿಯನ್ನು ಕೊಡೋದಕ್ಕೆ ಈ ಒಂದು ತಂತ್ರ ತುಂಬಾ ಸಹಾಯ ಮಾಡುತ್ತೆ. ಅದಕ್ಕೆ ಬೇಕಾಗಿರೋದು ವೀಕ್ಷಕರೇ ನೋಡಿ, ಈ ರೀತಿಯಾದಂಥ ಒಂದು ಕೆಂಪು ಕಲರ್ ಬಟ್ಟೆ. ಇದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಇದ್ರ ಮೇಲೆ ಒಂದು ವಿಳ್ಯದೆಲೆನ ಇಡಬೇಕು ವೀಕ್ಷಕರೇ. ಈ ರೀತಿ ಇಟ್ಟು ನೀವು ಪ್ರೀತಿಸ್ತೀರ ಅಂಥವರು ಅಥವಾ ನಿಮ್ಮ ಪತಿ ಹೆಸರು, ಪತ್ನಿ ಹೆಸರು, ಯಾರು ನಿಮ್ಮಿಂದ ದೂರ ಆಗಿರ್ತಾರೆ ಅಂಥವ್ರ ಹೆಸರನ್ನು, ಅಥವಾ ದೂರ ಆಗೋದಕ್ಕೆ ನಿಮ್ಮಿಂದ ಪ್ರಯತ್ನ ಪಡ್ತಿರ್ತಾರೆ, ನಿಮಗೆ ಗೊತ್ತಾಗ್ತಾ ಇರುತ್ತೆ ಅವರಲ್ಲಿ ಬದಲಾವಣೆಗಳು, ಅಂಥ ಒಂದು ಸಮಯದಲ್ಲಿ ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ. ಇದನ್ನು ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಮಾಡಿದ್ರೆ ತುಂಬಾ ಒಳ್ಳೆಯದು. ವ್ಯಕ್ತಿಗಳನ್ನು ನೀವು ನಿಜವಾಗ್ಲೂ ನಿಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆ ಸಂಬಂಧ ಇದ್ದು ಒಳ್ಳೆ ಪ್ರೀತಿಯನ್ನು ಮಾಡ್ತಿದ್ರೆ ಮಾತ್ರ ಈ ಒಂದು ತಂತ್ರವನ್ನು ನೀವು ಮಾಡಿ. ಸುಮ್ಮನೆ ಯಾರ್ಯಾರ ಮೇಲೋ ಮಾಡಿದ್ರೆ ಇದು ನಿಜ ನಿಮ್ಗೆ ಯಾವುದೇ ರೀತಿ ಫಲವನ್ನು ಕೊಡೋದಿಲ್ಲ. ಮತ್ತು ಇದನ್ನು ಕೆಟ್ಟದಕ್ಕೆ ಬಳಸಬೇಡಿ ವೀಕ್ಷಕರೇ, ಒಳ್ಳೆಯದಕ್ಕೆ ಮಾತ್ರ ಬಳಸಿ. ಈ ರೀತಿ ಒಂದು ಕೆಂಪು ಬಟ್ಟೆ ಮೇಲೆ ವಿಳ್ಯದೆಲೆನ ಇಟ್ಕೊಂಡು ಯಾರು ಈ ತಂತ್ರವನ್ನು ಮಾಡಬೇಕಾದಾಗ ನೋಡದೇ ಇರೋ ಹಾಗೆ ಎಚ್ಚರವನ್ನು ವಹಿಸಿ ಇದನ್ನು ಮಾಡಿ. ಆಗ್ನೇಯ ದಿಕ್ಕಿನಲ್ಲಿ ಕುಳಿತುಕೊಂಡು ಇದನ್ನು ಮಾಡಿ. ಇಲ್ಲಿ ನೀವು ಯಾರನ್ನ ಪ್ರೀತಿಸ್ತಿರ್ತೀರ ಅವ್ರ ಹೆಸರನ್ನ ಪೆನ್ನಲ್ಲಿ ಬರೀರಿ. ನಾನು ಸುಮ್ಮನೆ ರಮೇಶ ಅಂತ ಬರಿತಾ ಇದ್ದೀನಿ. ಈ ರೀತಿ ಬರೆದು ಪೆನ್ನಲ್ಲಿ ಬರೆದು ನೀವು ಅವರು ಉಪಯೋಗಿಸ್ತಿದ್ದಂಥ ಯಾವುದಾದ್ರೂ ಒಂದು ವಸ್ತುವನ್ನು ವೀಕ್ಷಕರೇ ಇಲ್ಲಿ ನೀವು ಇಡಬೇಕು. ಇಟ್ಟರೆ ಮಾತ್ರ ಅದು ನಿಮಗೆ ಫಲವನ್ನು ಕೊಡುತ್ತೆ. ಅವರು ಉಪಯೋಗಿಸ್ತಾ ಇರಬೇಕು. ಇಲ್ಲ ಅಂತಂದರೆ ಅದು ಯಾವುದೇ ರೀತಿ ಫಲವನ್ನು ಕೊಡೋದಿಲ್ಲ. ಅವ್ರು ಉಪಯೋಗಿಸಿ ಬಿಸಾಕಿರ್ತಕ್ಕಂಥ ಯಾವುದೇ ಒಂದು ಬಟ್ಟೆ ತುಂಡೋ ಅಥವಾ ಇಲ್ಲಾಂದರೆ ಏನೋ ಒಂದು ಕೈ ಕಟ್ಟಿದ್ದ ದಾರನೋ ಏನೋ ಒಂದು ನೋಡಿ, ನಾನೀಗ ಒಂದು ದಾರವನ್ನು ಇಡ್ತಾ ಇದ್ದೀನಿ, ಅವರು ಇದನ್ನು ಕೈ ಕಟ್ಟಿದ್ರು ಅಂತ ತಿಳ್ಕೊಳ್ಳಿ. ಆ ರೀತಿ ಇದು ಒಂದು ದಾರವನ್ನು ಇಟ್ಟು ಇದಕ್ಕೆ ನೀವು ಯಥಾಶಕ್ತಿ ಸ್ವಲ್ಪ ಒಂದು ಅರಿಶಿನ ಕುಂಕುಮವನ್ನು ಇಟ್ಟು ಈ ರೀತಿ ತುಂಬಾ ವೀಕ್ಷಕರೇ ಇದನ್ನು ಮಾಡಿರ್ತಕ್ಕಂಥವರು 100ಕ್ಕೆ 100ರಷ್ಟು ಫಲವನ್ನು ಪಡೆದಿದ್ದಾರೆ. ಅವರೇ ಬಂದು ನಮಗೆ ಹೇಳಿದ್ದಾರೆ. ಅಷ್ಟು ಒಂದು ಪರಿಣಾಮಕಾರಿಯಾಗಿದೆ ಈ ಒಂದು ತಂತ್ರ. ಈ ರೀತಿ ಕಟ್ಟಿ ಇದನ್ನು ಉಪಯೋಗಿಸ್ತಿದ್ದಂಥ ಇದನ್ನು ಹಾಕಿ ಅವರ ಹೆಸರನ್ನು ಬರೆದು ಈ ರೀತಿ ಕಪ್ಪು ದಾರದಲ್ಲಿ, ಯಾವುದೇ ಒಂದು ದೃಷ್ಟಿ, ಕೆಟ್ಟ ದೃಷ್ಟಿ ಇದ್ರೂ ಹೋಗಲಿ ಅಂತ ಹೇಳಿ ಈ ಒಂದು ಕಪ್ಪು ದಾರದಲ್ಲಿ ನೀವು ಇದನ್ನು ಕಟ್ಟಬೇಕು. ಈ ರೀತಿ ಕಟ್ಟಿಬಿಟ್ಟು ಈಗ ನಾನು ಹೇಳ್ಕೊಡುವಂಥ ಒಂದು ಮಂತ್ರವನ್ನು ವೀಕ್ಷಕರೇ ನೀವು 58 ಬಾರಿ ಹೇಳಬೇಕು. ಈ ರೀತಿ ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಹೇಳ್ಕೊಳ್ಳಿ ವೀಕ್ಷಕರೇ. ಮಂತ್ರ ನೋಡಿ ಹೀಗಿದೆ: ಓಂ ಸ್ವರೂಪಿಣಿ ಪ್ರೇಮ ರೂಪಿಣಿ ಮಮ ಪ್ರೇಮ ಸಿದ್ಧಿಯೇ ಅಂತ ಹೇಳಿ, ಅವ್ರ ಹೆಸರು ರಮೇಶ ಅಂತ, ರಮೇಶ ಸ್ವಾಹ ಸ್ವಾಹ ಅಂತ ಹೇಳಿ ನೀವು 58 ಬಾರಿ ನೀವು ಹೇಳಬೇಕು. ಇನ್ನೊಂದ್ಸರಿ ಹೇಳ್ತೀನಿ: ಓಂ ಕಾಮಸ್ವರೂಪಿಣಿ ಪ್ರೇಮ ರೂಪಿಣಿ ಮಮ ಪ್ರೇಮ ಸಿದ್ಧಿಯೇ ಅಂತ ಹೇಳಿ, ಅವ್ರ ಹೆಸರು ರಮೇಶ ಅಂತ ಹೇಳಿ ಸ್ವಾಹ ಸ್ವಾಹ ನಿಮ್ಮ ಯಾರು ಹೆಸರಿದೆಯೋ ಅದನ್ನು ಹೇಳಬೇಕು ವೀಕ್ಷಕರೇ. ಹೇಳಿ ನೀವು 58 ಬಾರಿ ಹೇಳಿಬಿಟ್ಟು ಇದನ್ನು ಆದರೆ ಅವರು ನಿಮಗೇನಾದ್ರು ಮಾತಾಡ್ತಿದ್ದಾರೆ ಸ್ವಲ್ಪ ಅಂತ ಹೇಳಿದ್ರೆ ಅವ್ರ ಹತ್ರನೇ ಇದನ್ನು ಕೊಟ್ಟರು ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಅವರ ಮುಂದೆ ನೀವು ಇದನ್ನು ಇಟ್ಕೊಂಡು ಹೋಗಿ ಒಂದೆರಡು ಮಾತಾಡಿ ನಂತರ ನೀವು ಹರಿಯುವ ನೀರಿನಲ್ಲಿ ಬಿಡಬೇಕು ವೀಕ್ಷಕರೇ. ಅವ್ರ ಮುಂದೆ ನಿಂತ್ಕೊಂಡು ಒಂದೆರಡು ಅವ್ರ ಜೊತೆ ಮಾತಾಡಬೇಕು. ಮಾತಾಡಿದಾಗ ಇದು ನಿಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಹರಿಯುವ ನೀರಲ್ಲಿ ಬಿಟ್ಬಿಡಬೇಕು. ಇದು ನಿಮ್ಮ ಜೊತೆ ಇಟ್ಕೊಂಡು ಅವ್ರ ಹತ್ರ ಹೋಗಿ ಒಂದೆರಡು ನೀವು ಮಾತಾಡಿದಾಗ ಇದು ಅವ್ರನ್ನ ಆಕರ್ಷಣೆ ಮಾಡುತ್ತೆ. ಆಕರ್ಷಣೆ ಮಾಡಿ ಅವರು ನಿಮ್ಮ ಜೊತೆ ಬರಬೇಕು, ಹಾಗೆ ಮಾಡಿಕೊಡುತ್ತೆ ವೀಕ್ಷಕರೇ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಶೇರ್, ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಂಥ ಕಠಿಣ ಸಮಸ್ಯೆ ಇದ್ದರೂ ನಮ್ಮ ಗುರೂಜಿಯನ್ನು ನೀವು ಒಮ್ಮೆ ಭೇಟಿ ಮಾಡಿ. ಅವರು ಸರಳವಾಗಿ ನಿಮಗೆ ಪರಿಹಾರವನ್ನು ಕೊಡ್ತಾರೆ. ತುಂಬ ಜನಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಜನಗಳು ನೆಮ್ಮದಿಯಾಗಿ ಆನಂದವಾಗಿ ಇದ್ದಾರೆ ವೀಕ್ಷಕರೇ. ಅದರಿಂದ ಹೇಳ್ತಾ ಇದ್ದೀನಿ, ನೀವು ನಮ್ಮ ಗುರೂಜಿಯನ್ನು ದಯವಿಟ್ಟು ಒಮ್ಮೆ ಭೇಟಿ ಮಾಡಿ.
ಧನ್ಯವಾದಗಳು ವೀಕ್ಷಕರೇ.